ಸ್ನೇಹಿತರೆ ನಮಸ್ಕಾರ. ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSS. ಸ್ನೇಹಿತರೆ, RSS ಇಡೀ ದೇಶಾದ್ಯಂತ ಯಾತ್ರೆಗಳನ್ನು ಮಾಡಿ, ರಥಯಾತ್ರೆಗಳನ್ನು, ಇಟ್ಟಂಗಿ ಯಾತ್ರೆಗಳನ್ನು, ರಾಮಜ್ಯೋತಿ ರಥಯಾತ್ರೆಯನ್ನು ಮಾಡಿ ಇಡೀ ದೇಶದಲ್ಲಿ ಜನರನ್ನು ಜಾಗೃತಿ ಮಾಡಿ ರಾಮ ಮಂದಿರವನ್ನು ಕಟ್ಟಲೇಬೇಕು ಅಂತೇಳಿ ಹೋರಾಟ ಮಾಡಿ, ಆ ಹೋರಾಟದಲ್ಲಿ ನೂರಾರು ಸಾವಿರಾರು ಜನ ಬಲಿದಾನ ಆಗಿ ಅದೆಲ್ಲರ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ವಿವಾದ ಇತ್ಯರ್ಥ ಆಗಿ ಅಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ರಾಮ ಮಂದಿರವನ್ನು ಕಟ್ಟುವಂಥದ್ದು ರಾಮ ಜನ್ಮಭೂಮಿ ಯಾವ ಸ್ಥಳ ಇದೆ ಅದರಲ್ಲೇ ಕಟ್ಟಬೇಕು, ಅಲ್ಲಿಯೇ ಕಟ್ಟಬೇಕು. ಆದರೆ ಅದನ್ನು ಕಟ್ಟೋದಕ್ಕೋಸ್ಕರ ಉತ್ತರ ಪ್ರದೇಶ ಸರ್ಕಾರ ಒಂದು ಟ್ರಸ್ಟನ್ನು ರಚನೆ ಮಾಡಬೇಕು, ಆ ಟ್ರಸ್ಟ್ಗೆ ಒಂದು ಹೆಸರಿಡಬೇಕು ಅನ್ನುವಂಥ ಆದೇಶವನ್ನು ಮಾಡ್ತು. ಅದರಂತೆ ಉತ್ತರ ಪ್ರದೇಶ ಸರ್ಕಾರ ನೃಪೇಂದ್ರ ಮಿಶ್ರಾ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಟ್ರಸ್ಟನ್ನು ರಚನೆ ಮಾಡ್ತು. ಶ್ರೀರಾಮ ಮಂದಿರ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವಂತಹ ಒಂದು ಟ್ರಸ್ಟನ್ನು ರಚನೆ ಮಾಡ್ತು. ಅದರಲ್ಲಿ ಅವತ್ತಿನ ಅಶೋಕ್ ಸಿಂಘಾಲ್, ಪೇಜಾವರ್ ಶ್ರೀಗಳು ಮತ್ತು ಅಲ್ಲಿನ ಮಹಂತ ಅವೈದ್ಯನಾಥ್ ಇವರೆಲ್ಲರನ್ನು ಸೇರಿಸಿ ತಗೊಂಡಿತ್ತು. ನಾನು ರಥಯಾತ್ರೆ ಅಂತೇಳಿ ಪ್ರಾರಂಭ ಮಾಡಿದೆ. ಆ ರಥಯಾತ್ರೆ ಸಂದರ್ಭದಲ್ಲಿ ಇಟ್ಟಿಗೆ ಮತ್ತು ರಾಮಜ್ಯೋತಿ ರಥಯಾತ್ರೆಯ ಈ ಎರಡು ಸಂದರ್ಭದಲ್ಲಿ 1989ರಿಂದ 1991ರವರೆಗೆ ಸುಮಾರು 1400 ಕೋಟಿಗಳಷ್ಟು ಹಣ ಸಂಗ್ರಹ ಆಗಿತ್ತು. ಆ ಸಂಗ್ರಹ ಆದ ನಂತರ ಆ ಹಣವನ್ನು ಒಂದು ಕಡೆ ಇಟ್ಟಿದ್ರು. ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಕೇಸ್ ಇತ್ತು. ಆ ಕೇಸ್ ಮುಗಿದ ನಂತರ ಆ ಹಣ ಬಳಕೆ ಆಯ್ತಾ ಅಥವಾ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. 2019ರಿಂದ 22ರ ನಡುವೆ ಮತ್ತೊಮ್ಮೆ ಶ್ರೀರಾಮ ಜನ್ಮಭೂಮಿ ಈ ಮಂದಿರದ ನಿರ್ಮಾಣದ ಸಲುವಾಗಿ ಹಣವನ್ನು ಸಂಗ್ರಹ ಮಾಡಿದರು. ಆ ಹಣದಲ್ಲಿ ದೇವಸ್ಥಾನವನ್ನು ಕಟ್ಟಿದರು. ಇವತ್ತು ಶ್ರೀರಾಮ ಜನ್ಮಭೂಮಿಯಲ್ಲಿ ಒಂದು ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆದ ನಂತರ ಕೇವಲ 2-3 ವರ್ಷಗಳಲ್ಲಿ ಅಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ಕಳ್ಳತನ ಆಗಿದೆ, ಚಿನ್ನ ಬೆಳ್ಳಿ ಕಳವಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಯನ್ನಾಗಿದೆ. ಸ್ನೇಹಿತರೆ, ಇಲ್ಲೇ ಇರುವಂಥದ್ದು ಒಂದು ಅತ್ಯಂತ ಮುಖ್ಯವಾದ ಸಂಗತಿ. ಅದೇ ಈ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಸರ್ಕಾರದಿಂದ ನೇಮಿಸಲ್ಪಟ್ಟ ಅಥವಾ ರಚಿಸಲ್ಪಟ್ಟ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದು ಅಸ್ತಿತ್ವದಲ್ಲಿ ಇದೆಯಾ ಅಥವಾ ಇಲ್ಲವಾ ಇದು ಬಹುತೇಕರಿಗೆ ಗೊತ್ತಿಲ್ಲ. ಆದರೆ RSS ಶ್ರೀರಾಮ ಜನ್ಮಭೂಮಿ ಶಿಲಾನ್ಯಾಸ್ ಅನ್ನುವಂಥ ಹೆಸರಿನಲ್ಲಿ 1400 ಕೋಟಿ ಹಣವನ್ನು ಸಂಗ್ರಹ ಮಾಡಿದರು. ಆಮೇಲೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ಕಟ್ಟೋದಕ್ಕೋಸ್ಕರ ಹಣವನ್ನು ಸಂಗ್ರಹ ಮಾಡಿದರು. ಈ ಎರಡೂ ವಿಚಾರಗಳು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧವೇ ಇಲ್ಲ. ಇಲ್ಲಿ ಆಗಿದ್ದೇನು ಅಂತ ಹೇಳಿದರೆ, ಆ ನೃಪೇಂದ್ರ ಮಿಶ್ರಾ ಅವರನ್ನ ಕೇವಲ ಕಾಟಾಚಾರಕ್ಕೆ ಅಂದಿನ BJP ಸರ್ಕಾರ ಅಂದರೆ ಇವತ್ತಿನ ಯೋಗಿ ಸರ್ಕಾರ ನೇಮಿಸ್ತಾ, ಇದರ ಹಿಂದೆ ಹುನ್ನಾರ ಇತ್ತ. ಈ ಟ್ರಸ್ಟ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕಾದಂತಹ ಅಧ್ಯಕ್ಷರು ಮತ್ತು ಇತರರು ಯಾಕೆ ಕೆಲಸ ಮಾಡಲಿಲ್ವಾ ಅನ್ನೋಂಥದ್ದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕೇವಲ ಕೆಲವೇ ವರ್ಷಗಳಲ್ಲಿ ಆ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನೋಂಥದ್ದು ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಈಗ ಈ ಶ್ರೀರಾಮ ಜನ್ಮಭೂಮಿಯಲ್ಲಿರುವಂತಹ ಶ್ರೀರಾಮನ ಒಂದು ಭವ್ಯ ಮಂದಿರ ಏನಿದೆ ಅದು RSSನವರ ಕೈಯಲ್ಲಿದೆ, ಪೇಜಾವರ್ ಶ್ರೀಗಳವರ ಕೈಯಲ್ಲಿದೆ, ವಿಶ್ವ ಹಿಂದೂ ಪರಿಷತ್ನ ಚಂಪಕ ರಾಯ್ ಅನ್ನುವಂಥವರ ಕೈಯಲ್ಲಿದೆ. ಹಾಗಿದ್ದರೆ ನೃಪೇಂದ್ರ ಮಿಶ್ರಾ ಅವರ ಟ್ರಸ್ಟ್ ಏನಾಯಿತು? ಸ್ನೇಹಿತರೆ, ಗಂಭೀರವಾದಂಥ ಒಂದು ವಿಷಯ ಇದು. ಯಾಕೆ ಅಂತ ಹೇಳಿದರೆ, ಆ ಟ್ರಸ್ಟನ್ನು ಹೈಜಾಕ್ ಮಾಡಿದ್ದಾರೆ RSSನವರು. ನಾವೆಲ್ಲರೂ ಕೇಳ್ತಾ ಇದ್ದೀವಿ, RSS ಅಂದರೆ ಸತ್ಯನಿಷ್ಠೆ, ಪ್ರಾಮಾಣಿಕತೆ, ಶಿಸ್ತು, ದೇಶಭಕ್ತಿ, ಧರ್ಮ ರಕ್ಷಣೆಗೆ ಕಟಿಬದ್ಧವಾಗಿರುವಂತಹ ಒಂದು ಸಂಘ. ಹೌದು, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ದೇಶಭಕ್ತರ ಹಿಂದುತ್ವ ಧರ್ಮ ರಕ್ಷಣೆಯ ಒಂದು ಸಂಘಟನೆ ಅಂತ ಹೇಳ್ತೀವಿ. ಆಗಿದ್ದರೆ ಅಂಥವರ ಕೈಯಲ್ಲಿ ಇದ್ದಾಗ
ರಾಮ ಮಂದಿರ ಅನ್ನುವಂತಹ ಒಂದು ಮಂದಿರದಲ್ಲಿ ಕಳವು ಆಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಬೇಜವಾಬ್ದಾರಿ ಅಂತ ಹೇಳ್ತೀರೋ ಅಥವಾ ಏನೇ ಹೇಳ್ತೀರಾ? ರಾಮ ರಾಜ್ಯ ಮಾಡಬೇಕು ಅಂತ ಹೊರಟಂತಹ ಒಂದು ರಾಮನ ದೇವಸ್ಥಾನದಲ್ಲಿ ಕಳವು, ರಾಮನ ಮಂದಿರದಲ್ಲಿ ಕಳವು, ಚಿನ್ನ ಬೆಳ್ಳಿಯ ಲೂಟಿ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದೇನಿದೆ? ಸ್ನೇಹಿತರೆ, ರಾಮ ಮಂದಿರ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಹೆಸರನ್ನ ಮಾಡಿ ಅದರ ವಿರುದ್ಧ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ಸಾವಿರಾರು ಜನಗಳನ್ನ ಬಲಿ ಪಡೆದು ಕಟ್ಟಿದಂತಹ ರಾಮ ಮಂದಿರದ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಕಳವಾಗಿದೆ. ಅದನ್ನ ತನಿಖೆ ಮಾಡಲಿಕ್ಕೋಸ್ಕರ SIT ಅನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಆ SIT ಇಂದ 42 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. FIR ಕೂಡ ಆಗಿದೆ. ಹಾಗಿದ್ದರೆ ರಾಮನಿಗೆ ಅವನ ದೇವಸ್ಥಾನದಲ್ಲಿರುವಂತಹ ಹಣ ಆಸ್ತಿಯನ್ನ ರಕ್ಷಣೆ ಮಾಡದೇ ಇರುವಂತಹ ಅಸಹಾಯಕನಾಗಿ ಇವತ್ತು ರಾಮ ನಿಂತು ಬಿಟ್ಟಿದ್ದಾನ? Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ರಾಮನ ಲೆಕ್ಕವನ್ನ ಈ ಹಿಂದೆ ಶಿಲಾನ್ಯಾಸ ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ್ರಲ್ಲ 1400 ಕೋಟಿ, ಆ ಹಣ ಏನಾಯಿತು? ಅದನ್ನು FD ಇಟ್ಟಿದ್ದರೆ 2022ರಷ್ಟೊತ್ತಿಗೆ ಅಂದರೆ ಸುಮಾರು 30 ವರ್ಷಗಳಲ್ಲಿ ಅದು 22,000 ಕೋಟಿ ಆಗ್ತಾ ಇತ್ತು. ಈ ವಿಚಾರವನ್ನ ನಾನು RSSನ ಕರಾಳ ಮುಖಗಳು ಅನ್ನುವಂಥ ಪುಸ್ತಕದಲ್ಲಿ ರಾಮನಿಗೆ ಪಂಗನಾಮ ಹಾಕಿದ RSS ಮತ್ತು BJPಗರು ಅನ್ನುವಂತಹ ಒಂದು ಸಬ್ಜೆಕ್ಟ್ ಅನ್ನ ಬರೆದಿದ್ದೀನಿ. ತಾವು ಗಮನಿಸಬಹುದು. ಅದನ್ನ ಈ ವಿಡಿಯೋದಲ್ಲೂ ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ನೇಹಿತರೆ, 22,000 ಕೋಟಿಯಷ್ಟು ಆಗಬಹುದಾದಂಥ ಹಣ ಏನಾಯಿತು? ಹೋಗಲಿ, 22,000 ಕೋಟಿ ಬೇಡ, 10 ರಿಂದ 15,000 ಕೋಟಿ ಆದರೂ ಆಗಬೇಕಾಗಿತ್ತಲ್ಲ. ಆ ಹಣ ಎಲ್ಲೋಯ್ತು? ಯಾರು ತಿಂದ್ರು? ಅದು ಲೆಕ್ಕವೇ ಇಲ್ಲ. ಇರಲಿ, ಆಗ ಹಣ ಸಂಗ್ರಹ ಮಾಡಿದ್ದು ₹1, 25 ಪೈಸೆ, ₹5, ₹10, ₹50, ₹100. ಅವತ್ತು ಅತಿ ಹೆಚ್ಚು ಅಂತ ಕೊಟ್ಟರೆ 1 ಲಕ್ಷ ಕೊಟ್ಟಿರಬಹುದು. 30 ವರ್ಷಗಳ ಹಿಂದಿಂದು ಕತೆ ಹೇಳ್ತಾ ಇದ್ದೀನಿ. 2019 ರಿಂದ 22ರ ನಡುವೆ ಶ್ರೀರಾಮನ ಮಂದಿರವನ್ನ ಕಟ್ಟಿದಾಗ ಆಗ ಸಂಗ್ರಹ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಅವತ್ತು ಯಾರು ₹1, ₹5, ₹50 ಕೊಟ್ರಲ್ಲ, ಅವರು 1000 ಗಟ್ಟಲೆ ಕೊಟ್ಟರು. ಅವತ್ತು 1 ಲಕ್ಷ ರೂಪಾಯಿ ಕೊಟ್ಟನಲ್ಲ, ಅವನು 1 ಕೋಟಿ ರೂಪಾಯಿ ಕೊಟ್ಟ. ಈ 2ನೇ ಬಾರಿ ಸಂಗ್ರಹ ಮಾಡೋದ್ರಲ್ಲಿ ಒಬ್ಬನೇ 11 ಕೋಟಿ ಕೊಟ್ಟಿದ್ದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. 1990ರ ಆಸ್ಪಾಸ್ನಲ್ಲಿ ಹಣ ಸಂಗ್ರಹ ಆಗಿದ್ದು ಕೇವಲ 1400 ಕೋಟಿ ರೂಪಾಯಿ. ಆದರೆ 30 ವರ್ಷಗಳ ನಂತರ ಇವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತೊಮ್ಮೆ ಹಣ ಸಂಗ್ರಹ ಮಾಡಿದ್ರಲ್ಲ, ಅದೆಷ್ಟು? 1500 ಕೋಟಿ ರೂಪಾಯಿಗಳು. ಅಂದರೆ ನೀವು 30 ವರ್ಷಗಳ ಹಿಂದೆ ಈಗ ಆಗಿದ್ದು ಎರಡು ಒಂದೇ ಅನ್ನುವಂಥದ್ದು ಸ್ವಲ್ಪ 100-150 ಕೋಟಿಗಳಷ್ಟೇ ಹೆಚ್ಚಾಗಲಿಕ್ಕೆ ಸಾಧ್ಯನಾ? ಲೆಕ್ಕ ಕೊಡ್ತಾ ಇಲ್ಲ, ಲೆಕ್ಕ ಕೊಡೋದಿಲ್ಲ. ಇವತ್ತು ಅನೇಕ RSSನ ಅಥವಾ BJPಯ ಮುಖಂಡರು ಹೇಳ್ತಾ ಇದ್ದಾರೆ, ರಾಮನ ಲೆಕ್ಕವನ್ನು ಕೇಳಲಿಕ್ಕೆ ನೀವೇನು ರಾಮನಿಗೆ ದುಡ್ಡು ಕೊಟ್ಟಿದ್ರಾ ಅಂತ ಅವತ್ತಿನ ದಿನಗಳಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ, ನೀವು ರಾಮನಿಗೆ ದುಡ್ಡು ಕೊಡಲಿಲ್ಲ ಅಂತ ಹೇಳಿ HD ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದ್ದಕ್ಕೆ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಪೋಲಿ ಪರೋಳಿಗಳೆಲ್ಲ ಬಂದು ಕೇಸರಿ ಶಾಲ ಹಾಕೊಂಡು ಹಣ ಕೇಳಿದ್ರೆ ಕೊಟ್ಬಿಡ್ಬೇಕಾ ಅಂತ ಹೇಳಿದ್ರು. ಮೊದಲು ಹಿಂದಿನ ಲೆಕ್ಕ ಏನಾಯ್ತು, ಲೆಕ್ಕ ಕೊಡಿ ಅಂತ ಕೇಳಿದ್ರು. ಆಗ ತುಂಬಾ ಕೆಟ್ಟದಾಗಿ ನಿಂದಿಸಿದ್ರು. ರಾಮ ಭಕ್ತ, ಅವನು ಹಣ ಕೊಟ್ಟಿರ್ಲಿ ಕೊಡದೇ ಇರಲಿ, ಹಣ ಇರೋಂಥವ್ರು ಕೊಟ್ಟಿರ್ತಾರೆ, ಅಥವಾ ಸಂಪರ್ಕ ಸಾಧ್ಯ ಆಗದೆ ಇದ್ದದಂಥವ್ರು ಕೊಟ್ಟಿರಲ್ಲ. ಆದರೆ ರಾಮನ ಲೆಕ್ಕ ಸರ್ಕಾರದ ಒಂದು ತೀರ್ಥಕ್ಷೇತ್ರ ಟ್ರಸ್ಟ್, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಅದರ ಮೂಲಕವೇ ಹಣ ಸಂಗ್ರಹ ಆಗಿದ್ರೆ ಪಾರದರ್ಶಕವಾಗಿ ಇರಬೇಕಾಗಿತ್ತಲ್ಲ. ಆ ಸರ್ಕಾರದಿಂದನೇ ಆಗಿದ್ರೆ ಅಲ್ಲಿ ಕಳವು ಆಗಬಾರ್ದಿತ್ತಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ. ಇದನ್ನೇ
ನಾನು ಹೇಳೋದು ಇಲ್ಲಿ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ. ಹಣ ಕದ್ದಿರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಇದು CCTVಗಳಲ್ಲಿ ರೆಕಾರ್ಡ್ ಆಗಬೇಕಾಗಿತ್ತು. CCTVಗಳೇ ವರ್ಕ್ ಮಾಡ್ತಾ ಇಲ್ಲ ಅನ್ನೋಂಥದ್ದನ್ನೇ ಹೇಳ್ತದೆ. ಕರ್ನಾಟಕದ ಒಂದು ದೃಶ್ಯ ಮಾಧ್ಯಮ ಹೇಳುತ್ತೆ, ಒಂದು ದಿನಕ್ಕೆ 1500 ಕೋಟಿಯಷ್ಟು ಕದ್ದಿದೆ ಅಂತ ಚರ್ಚೆ ನಡೀತಾ ಇದೆ. ಆದರೆ ಅಷ್ಟೊಂದು ಕದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಯಿತು, 1500 ಕೋಟಿ ಇಲ್ಲ 100 ಕೋಟಿ ಆಗಿರಬಹುದಲ್ಲ. ಹಾಗಿದ್ರೆ ಕಳೆದ 2-3 ವರ್ಷಗಳಿಂದ ಹಾಗಿದ್ರೆ ಎಷ್ಟು ಸಾವಿರ ಕೋಟಿ ಕದ್ದಿರಬಹುದು? ಅಲ್ಲಿದ್ದಂತಹ ಚಿನ್ನ ಬೆಳ್ಳಿ ಆಭರಣಗಳನ್ನು ಕದ್ದುಬಿಟ್ಟಿದ್ದಾರಲ್ಲ. ಹಾಗಿದ್ದರೆ ರಾಮನ ಮಂದಿರ ನಿರ್ಮಾಣಕ್ಕೆ ಚಿನ್ನದ ಬೆಳ್ಳಿಯ ಇಟ್ಟಿಗೆಗಳನ್ನೇ ಕಳಿಸ್ಕೊಟ್ರಲ್ಲ, ಅವೆಲ್ಲ ರಾಮ ಮಂದಿರಕ್ಕೆ ಸೇರಿದವೋ ಅಥವಾ RSS ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರ ಮನೆ ಸೇರ್ಕೊಂಡಿದವೋ? ಇದೆಲ್ಲ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅದು ಸರ್ಕಾರದ್ದಾಗಿತ್ತು, ಸರ್ಕಾರದ ಕೈಯಲ್ಲೇ ಇರಬೇಕಾಗಿತ್ತು, ಸರ್ಕಾರಕ್ಕೆ ಇವರು ಸಹಕಾರವನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಆ ಟ್ರಸ್ಟ್ ಅಸ್ತಿತ್ವದಲ್ಲಿಲ್ಲ. ಅಲ್ಲಿ ಅಸ್ತಿತ್ವದಲ್ಲಿರುವಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ಚಂಪಕರಾಯ್ ಮತ್ತು ಬೇರೆ ಬೇರೆ ಈ ಸಂಘದ ಪ್ರಚಾರಕರು ಅಥವಾ ಸಂಘದ ಕಾರ್ಯಕರ್ತರು. ಇದನ್ನ ನಾನು ಹೇಳ್ತಾ ಇಲ್ಲ. ಈ ಎಲ್ಲ ವಿಚಾರವನ್ನ ಅಲ್ಲಿ ಆ ರಾಮನ ಮಂದಿರದ ಅರ್ಚಕರಾಗಿದ್ದಂತಹ ಮೂಲ ಹೋರಾಟಗಾರರು ಯಾರಿದ್ರಲ್ಲ, ಮಹಂತ ಅವೈದ್ಯನಾಥ, ಅಲ್ಲಿ ಒಂದು ಅಖಾಡ ಇತ್ತು. ಆ ಅಖಾಡದವರು ಅದನ್ನು ಹೋರಾಟ ಮಾಡ್ತಾ ತಗೊಂಡ್ಬಂದಿದ್ರು. ಆದರೆ ಆ ಅಖಾಡದವರ ಕೈಯಲ್ಲೂ ಇಲ್ಲ, ಸರ್ಕಾರದ ಕೈಯಲ್ಲೂ ಇಲ್ಲ. ಹಾಗಿದ್ರೆ RSSನವರ ಕೈಯಲ್ಲಿದೆ. ಈ RSSನವರ ಕೈಯಲ್ಲಿ ಇರಬೇಕಾದ್ರೆ ಇಷ್ಟು ಕಳ್ಳತನ, ಸುಳ್ಳು, ಮೋಸ, ವಂಚನೆ ನಡೀತಾ ಇದೆ ಅಂದರೆ ಇದು ರಾಮರಾಜ್ಯದ ಕಲ್ಪನೆಯೋ ಅಥವಾ ರಾಕ್ಷಸರ ರಾಜ್ಯದ ಕಲ್ಪನೆಯೋ? ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ರಾಮ ಮತ್ತೆ ರಾವಣನ ವಿಚಾರವನ್ನು ತಗೊಂಡಾಗ ರಾವಣನ ರಾಜ್ಯದಲ್ಲಿ ಅರಮನೆ ಚಿನ್ನದಿಂದ ಮಾಡಲಿತ್ತು ಅಂತ ನಾವು ಕೇಳಿದ್ದೀವಿ. ಆ ಒಂದು ಚಿನ್ನದಿಂದ ತಯಾರಾದಂತಹ ಅಥವಾ ಚಿನ್ನದಿಂದ ನಿರ್ಮಾಣ ಮಾಡಿದಂತಹ ಆ ಲಂಕೆ ಎಷ್ಟೋ ಸುರಕ್ಷಿತವಾಗಿತ್ತೇನೋ, ಆದರೆ ರಾಮನ ಮಂದಿರವೇ ಸುರಕ್ಷಿತವಾಗಿಲ್ಲ. ಅದು ಕಳ್ಳ ಕಾಕರ ಕೈಯಲ್ಲಿದೆ, ಅದು ನಲುಗ್ತಾ ಇದೆ. ರಾಮ ಕೂಡ ಬಂದಿಯಾಗ್ಬಿಟ್ಟಿದ್ದಾನೆ. ಇಂತಹ ರಾಮನನ್ನ ಕಾಪಾಡೋರು ಯಾರಪ್ಪ? ರಾಮ ನೀನು ಯಾರನ್ನ ಕಾಪಾಡ್ತೀಯ, ಯಾವಾಗ ಕಾಪಾಡ್ತೀಯ? ರಾಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.